ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಸುಮಾರು 750 ಕೆಜಿ ತೂಕ ಇರುವಂತಹ ಚಿನ್ನದ ಅಂಬಾರಿ. ನಿಮ್ಮ ಟಿವಿ9 ನಲ್ಲಿ ಚಿನ್ನದ ಅಂಬಾರಿಯ ಅನಾವರಣ. ಅರಮನೆ ಆವರಣದಲ್ಲಿರುವಂತಹ ಚಿನ್ನದ ಅಂಬಾರಿ ಕೆಲವೇ ಕ್ಷಣಗಳಲ್ಲಿ ಅಭಿಮನ್ಯು ಬೆನ್ನಿಗೇರಲಿದೆ. ಸೊ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಂಬಾರಿಯಲ್ಲಿ ಶ್ರೀ ಮಹಿಷಾಸುರ ಮರ್ದಿನಿ ವಿಗ್ರಹ ಆಕರ್ಷಕವಾಗಿ ನಿರ್ಮಾಣಗೊಂಡಿರುವಂತಹ ಚಿನ್ನದ ಅಂಬಾರಿ. ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದೇ ಒಂದು ಅಂಬಾರಿಯ ಮೂಲಕ ಇಡೀ ವಿಶ್ವ ನೋಡಲು ಬಯಸುವಂಥ ಒಂದು ಅಂಬಾರಿ. ಇದು ಸುಮಾರು 750 ಕೆಜಿ ತೂಕದ ಅಂಬಾರಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ಬರೋದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಚಿನ್ನದ ಅಂಬಾರಿಯನ್ನು ಹತ್ತಿರದಿಂದ ನೋಡಬೇಕು ಅಂತೇಳಿ ಲಕ್ಷಾಂತರ ಜನರು ಕನಸನ್ನ ಕಟ್ಟಿಕೊಂಡಿರ್ತಾರೆ. ಆ ಕನಸನ್ನು ನನಸು ಮಾಡಲಿಕ್ಕೆ ಟಿವಿ9 ಆ ಒಂದು ಅಂಬಾರಿಯ ಬಳಿ ಬಂದಿದೆ. ಅಂಬಾರಿಯನ್ನು ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದೆ. ನಾವೀಗ ಆ ಒಂದು ಚಿನ್ನದ ಅಂಬಾರಿಯ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಇದೇ ಒಂದು ಆ ಚಿನ್ನದ ಅಂಬಾರಿ. ಅಂದರೆ ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ವಿಗ್ರಹವನ್ನು ಹೊತ್ತು ಸಾಗುವಂತಹ ಈ ಒಂದು ಅಂಬಾರಿಯಾಗಿದೆ. ಮೇಲ್ಭಾಗದಲ್ಲಿ ಇರುವಂಥದ್ದು ಪಂಚಕಳಶ. ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಿದರೆ ಆ ಕಳಶವನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದೇವಸ್ಥಾನಗಳಲ್ಲೂ ನಾವು ಆ ಕಳಶಗಳನ್ನು ನೋಡ್ತೇವೆ. ಅದೇ ರೀತಿಯಂಥ ಕಳಶವನ್ನು ಈ ಒಂದು ಚಿನ್ನದ ಅಂಬಾರಿಯ ಮೇಲ್ಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅದಾದ ನಂತರ ಕೆಳಭಾಗದಲ್ಲಿ ಕಾಣ್ತಾ ಇರುವಂಥದ್ದು 2 ದೀಪಗಳು, ಒಂದು ಹಸಿರು ಮತ್ತು ಒಂದು ಕೆಂಪು. ಹಿಂದೆ ರಾಜ ಮಹಾರಾಜರು ಈ ಒಂದು ಅಂಬಾರಿಯಲ್ಲಿ ಕುಳಿತು ಸಾಗುವಂಥ ಸಂದರ್ಭದಲ್ಲಿ ಅಂಬಾರಿಯ ಆ ಒಂದು ಚಲನೆಯನ್ನು ಸೂಚಿಸಲಿಕ್ಕೋಸ್ಕರ ಈ ಒಂದು 2 ದೀಪಗಳನ್ನು ಬಳಸ್ತಾ ಇದ್ರು. ಮತ್ತು ಇನ್ನು ಕೆಳಭಾಗದಲ್ಲಿ ನೋಡೋದಾದರೆ ನಾವು ಅದಕ್ಕೆ ಸಿಂಹದ ಒಂದು ಕಾಲುಗಳನ್ನು ನೀಡಲಾಗಿದೆ. ಅಂದರೆ ಸಿಂಹಾಸನದ ಮಾದರಿಯಲ್ಲೇ ಸಿಂಹದ ಕಾಲಿನ ಮೇಲೆ ಈ ಒಂದು ಅಂಬಾರಿ ನಿಂತಿರುವಂಥ ಕೆಲಸ ಆಗಿದೆ. ಸೊ ಇದರ ಜೊತೆಗೆ ಒಳಭಾಗದಲ್ಲಿ ನಾವು ನೋಡೋದಾದರೆ ಈ ಒಂದು ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಹಿಂದೆ ರಾಜ ಮಹಾರಾಜರು ಏನು ಕುಳಿತುಕೊಂಡು ಆನೆಯ ಮೇಲೆ ಸಾಕ್ತಾ ಇದ್ರು, ಅದಕ್ಕಾಗಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅತ್ಯಂತ ಹತ್ತಿರದಿಂದ ನೋಡೋದು ಅಸಾಧ್ಯವಾದಂಥದ್ದು. ಹೀಗಾಗಿ ಆ ಒಂದು ಏನು ಹತ್ತಿರದಿಂದ ನೋಡಬೇಕು ಅಂತ ಕನಸುಗಳನ್ನು ಕಟ್ಕೊಂಡಿರ್ತಾರೆ, ಅವರಿಗೆ ಆ ಒಂದು ಚಿನ್ನದ ಅಂಬಾರಿಯನ್ನು ತೋರಿಸುವಂಥ ಕೆಲಸವನ್ನು ಟಿವಿ9 ಮಾಡಿದೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.